ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂದರೆ ಇವರಿಗೆ SC/ST ಹಣ ಸರ್ಕಾರದ ಬೊಕ್ಕಸ ಲೂಟಿ ಹೊಡ್ಕೊಂಡ್ಲಿ ಅನ್ನೋ ಮನಸ್ಥಿತಿ ಇದೆ. ಇದನ್ನು ಇವ್ರನ್ನ ನೋಡಿದಾಗ ಈ ಫಕೀರ ಒಬ್ಬ ರಾಜ ಆದಾಗ ಏನು ಕತೆ ಬಂತೋ ಅದೇ ರೀತಿ ಬಂದ್ಬಿಟ್ಟಿದೆ. ಎರಡನೇ ಬಾರಿ ಇವರು ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರು ನಂದು ಇನ್ನೇನು ಮುಗಿತಾ ಬಂತು, ನಾನು ನುಂಗ್ತೀನಿ ನೀವು ನುಂಗಿ ಅಂತ ಫ್ರೀ ಲೈಸೆನ್ಸ್ ಕೊಟ್ಟೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಫ್ರೀ ಲೈಸೆನ್ಸ್ ಕೊಟ್ಟರ ರೀತಿಯಲ್ಲಿ ನನಗೆ ನನ್ನ ತಾಕತ್ತಿರೋಷ್ಟು ನಾನು ನುಂಗ್ತೀನಿ, ನಿಮಗೆ ತಾಕತ್ತಿರೋಷ್ಟು ನೀವು ನುಂಗಿ ಅಂತ ಫ್ರೀ ಟ್ರೇಡಿಂಗ್ ಲೈಸೆನ್ಸ್ ಕೊಟ್ಟಿರೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಒಂದು ದುರ್ದೈವ ಅಂತ ಹೇಳಬೇಕಾಗತ್ತೆ. ಇಲ್ಲದೇ ಇದ್ರೆ ಇಂಥ ಗಂಭೀರವಾದ ಪ್ರಕರಣದಲ್ಲಿ ದೇವನ್ ರಾಜೀನಾಮೆ ತಗೊಳ್ಬೇಕಾಗಿತ್ತು. ಇವರಿಗೆ ಹಳೆ ಸಿದ್ದರಾಮಯ್ಯನವರೇ ಆಗಿದ್ದರೆ, ನೈತಿಕತೆ ಉಳಿಸ್ಕೊಳ್ಳುವ ಸಿದ್ದರಾಮಯ್ಯನವರಾಗಿದ್ದರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದ್ದ ದಮ್ಮಿಗೆ ಇವರಿಗಿದ್ದಿದ್ರೆ, ಮುಖ್ಯಮಂತ್ರಿ ಆದಮೇಲೆ ದಮ್ಲೆಸ್ ಸಿದ್ದರಾಮಯ್ಯನವರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೇ ಸ್ವಲ್ಪ ದಮ್ಮಿತ್ತು, ಈಗ ದಮ್ಲೆಸ್ಸು ಸಿದ್ದರಾಮಯ್ಯನವರಾಗಿದ್ದಾರೆ. ಯಾಕೆಂದರೆ ದಮ್ಮಿದ್ದಿದ್ರೆ ಅವತ್ತೇ ರಾಜೀನಾಮೆ ತಗೊಳ್ತಿದ್ರು. ಅವ್ರು ದಮ್ಮಿಲ್ದೇ ಇರೋ ಕಾರಣಕ್ಕೆ ತೇಪೆ ಹಾಕೋ ಮಾತನ್ನೇ ಆಡ್ತಾ ಇದ್ದಾರೆ. CBIಗೆ ಹೋದರೆ ಇದರ ಆಳ ಅಗಲ ನಾನು ಅವತ್ತೇ ಹೇಳಿದ್ದೀನಿ, ಆಳ ಅಗಲ ತುಂಬ ಆಳವಾಗಿದೆ, ವಿಶಾಲವಾಗಿದೆ. ಹಾಗಾಗಿಯೇ ಇದನ್ನೇ ತೇಪೆ ಹಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು, ಮುಚ್ಚಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು. ಏನು ಹೇಳಿದರು? ಹಣ ರಿಕವರಿ ಮಾಡೋದು ನಮ್ಮ ಆದ್ಯತೆ ಅಂತ ಹೇಳಿದರು. ಅಂದರೆ ಈ ಥರ ನುಂಗಿ ನೀರು ಕುಡಿದಾಗ ಹಣ ರಿಕವರಿ ಮಾಡೋದು ನಮ್ಮ ಆದ್ಯತೆ ಅಂತೇಳಿ ಹೇಳಿ ರಾಜಿ ಸೂತ್ರಕ್ಕೆ ಮುಂದಾಗಿದ್ದನ್ನೆಲ್ಲ ನೋಡಿದಾಗ ಇದರ ಆಳ ಅಗಲ ಭಾಳ ಇದೆ. ನಾವು ಮುಂಚೆನೂ ಆರೋಪ ಮಾಡಿದ್ವಿ, ಈ ಹಣ ತೆಲಂಗಾಣಕ್ಕೆ ಸುಮ್ಮನೆ ಹೋಗಿಲ್ಲ. ತೆಲಂಗಾಣಕ್ಕೆ ಆಂಧ್ರ, ತೆಲಂಗಾಣ, ಅಲ್ಲಿಂದ ಮತ್ತೆ ಉತ್ತರ ಭಾರತ ದೆಹಲಿಯವರೆಗೆ, ಉತ್ತರ ಪ್ರದೇಶದವರೆಗೂ ಈ ಹಣ ಚುನಾವಣೆಗೆ ದುರ್ಬಳಕೆ ಆಗಿದೆ ಅನ್ನೋದು ನಮ್ಮ ಅನುಮಾನ ಇದೆ. CBI ತನಿಖೆ ನಂತರ ಸಮಗ್ರವಾಗಿರೋ ಚಿತ್ರಣ ಹೊರಗಡೆ ಬರುತ್ತೆ. ಮತ್ತು ನಾನು ಹೇಳಿದ್ನಲ್ಲ, ಈ ಸಂಬಂಧ ಸುಮ್ಮನೆ ಇರೋ ಸಂಬಂಧ ಅಲ್ಲ. ಎಲ್ಲ ಫ್ಲೈಟಿಂದು ಫೋಟೋ ನನ್ನ ಹತ್ರ ಇದೆ, ಫ್ಲೈಟಿನ ಫೋಟೋ ಫೋನ್ನಲ್ಲಿ. ಫ್ಲೈಟಿಂದು ಬಟ್ ಅದ್ರಲ್ಲಿ ಪ್ರಿಂಟ್, ಆ ಫ್ಲೈಟಿನ ಪ್ರಿಂಟ್ ತೆಗೆದುಕೊಳ್ಳಿ, ಫ್ಲೈಟಿನ ಫೋಟೋ. ಅಂದರೆ ಇದ್ರಲ್ಲಿ ಬಹಳ ಸ್ಪಷ್ಟ ಆಗೋದೇನು ಅಂದರೆ, ಸುಮ್ಮನೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರ್ಯಾರನ್ನ ಕೂರಿಸ್ಕೊಂಡು ಹೋಗ್ತಾರಾ ಹೇಳಿ? ಯಾರನ್ನ ಕೂರಿಸ್ಕೊಂಡು ಹೋಗ್ತಾರೆ? ಸಂಬಂಧ ಭಾಳ ತಿಕ್ಕೆಸ್ಟ್ ರಿಲೇಷನ್ಶಿಪ್ ಇದ್ದವ್ರನ್ನ ಮಾತ್ರ ಫ್ಲೈಟಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಏನಾದ್ರೇನು ಗನ್ಮ್ಯಾನ PAನ? DK ಶಿವಕುಮಾರ್ ಸಾಹೇಬರಿಗೆ ನೆಕ್ಕುಂಟಿ ನಾಗರಾಜು ಗನ್ಮ್ಯಾನ PAನ ಅಥವಾ ಸ್ಪೆಷಲ್ ಆಫೀಸರ್? ಒಟ್ಟಿಗೆ ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತಾರೆ ಅಂದರೆ ಒಂದು ಸ್ಪೆಷಲ್ ಫ್ಲೈಟು ವ್ಯವಸ್ಥೆನೇ ನೆಕ್ಕುಂಟಿ ನಾಗರಾಜ್ ಮಾಡಿರಬೇಕು, ಅಥವಾ ಇವರು ಬಹಳ ತಿಕ್ಕೆಸ್ಟ್ ರಿಲೇಷನ್ಶಿಪ್ ಇರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.